Hello ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಅಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅನ್ನು ಬಿಟ್ಟಾರ ನಿನ್ನೆ ಮೊನ್ನೆ PU ಬೋರ್ಡ್ನವರು 2026 ಅಂಥೇಳಿ. ಇದರೊಳಗಿನ MC ಕ್ವಶನ್ಸ್ಗಳನ್ನು ನಾನು ಬಿಡಿಸ್ತಾ ಬಂದೀನಿ. ಇವಾಗಲೇ 10 ಯೂನಿಟ್ಗಳನ್ನು 2 ದಿವಸದಲ್ಲಿ ಕಂಪ್ಲೀಟ್ ಮಾಡೇನೆ. ಇವಾಗ 11th ಯೂನಿಟ್ ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ ಜಾರ್ಜ್ ಮಿಕೇಶ್ ಅವರ ಲೆಸನ್ ಇದು. ಇಲ್ಲಿ ಬರುವಂಥ ವಿದ್ಯಾರ್ಥಿಗಳೇ 1 ಮಾರ್ಕ್ ಕ್ವಶನ್ಸ್ಗಳಿಗೆ ಆನ್ಸರನ್ನು ಬಿಡಿಸ್ಕೊಡ್ತೇನೆ. ಕ್ವಶನ್ ನಂಬರ್ 1. Which country does Mikesh call hopelessly overcrowded island? Japan, group of islands. Overcrowded ಯಾಕಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ, ಏರಿಯಾ ಕಮ್ಮಿ ಇದೆ, ಅದಕ್ಕೆ ಓವರ್ಕ್ರೌಡೆಡ್ ಅಂದರೆ ಜಪಾನ್. ಸಣ್ಣ ದೇಶ ಇದು, ಜಿಯೋಗ್ರಫಿಕಲಿ ವೆರಿ ಸ್ಮಾಲ್ ಏರಿಯಾ ಇಟ್ ಹ್ಯಾಸ್ ಗಾಟ್. ಸೆಕೆಂಡ್ ಕ್ವಶನ್, ವಾಟ್ ಈಸ್ ಅನ್ ಅಲ್ಟರ್ನೇಟಿವ್ to privacy in Japan according to Mikesh? Alternative ಅಂದ್ರೆ courtesy ಇದು. Courtesy is a courtesy and it is a substitute to privacy ಅಂತಿದೆ. Courtesy does double function. Courtesy is a courtesy, it is a substitute to privacy ಅಂತಿದೆ. ಆದ್ದರಿಂದ ಇದು ಏನಾಗ್ತದೆ, ಇದು ಕರೆಕ್ಟ್ ಆಗ್ತದೆ. ಕರೆಕ್ಟ್ ಆಗ್ತದೆ ಇದು courtesy. ಥರ್ಡ್ ಕ್ವಶನ್, Mikesh describes dash as a quainter, more formal and more oriental and it is also infectious in Japan. Bowing ಅದು. Bowing is quainter, more formal and more oriental. Bowing. Number 4. According to Mikesh, dash has more dangerous than anything else in Japan. Eating soup. While eating soup, people make fearful noise, so it has more dangerous than anything else in Japan. It has more dangerous, it has more dangers than anything else in Japan. Number 5. The author of Japan and Brazil through a traveler's eye, George Mikesh, meets a deer, which courteously bows to him at Nara Park. Nara Deer Park ಅದದ್ದು ಗೂಗಲ್ನಾಗ ನೋಡ್ರಿ ನೀವು, ನಾರಾ ಡಿಯರ್ ಪಾರ್ಕ್ ಅಂತೇಳಿ. ಬ್ಯೂಟಿಫುಲ್ ಸೀನ್ ಕಾಣಿಸ್ಕೊತದೆ. ಡಿಯರ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಕಾಣಿಸ್ಕೊತವಲ್ಲೇ. Sixth question. Complete the analogy with the reference to Japan and Brazil through a traveler's eye. Beautiful pavements ಕೋಪಕೋಬಣ್ಣದಲ್ಲಿ ಕಾಣಿಸ್ತವೆ ಬ್ರೆಜಿಲ್ ದೇಶದೊಳಗಡೆ. ಬ್ಯೂಟಿಫುಲ್ ಪೇಮೆಂಟ್ಸ್ ಡೆಕೋರೇಟೆಡ್ ವಿತ್ ಬ್ಲ್ಯಾಕ್ ಮೊಸಾಯಿಕ್ಸ್ ಅಂತ ಬರ್ತದೆ. ದೆನ್ ವರ್ಸ್ಟ್ ಪ್ಲೇಸ್ ಆಫ್ ಟ್ರಾಫಿಕ್ ಅಂತಂದರೆ ಅವೆನಿದ ಪ್ರೆಸಿಡೆಂಟೆ ವರ್ಗಾಸ್, ದ ವರ್ಸ್ಟ್ ಪ್ಲೇಸ್ of traffic. Not easy to, very difficult to cross the road ಅಂತ ಬರ್ತದೆ. They have to wait for an auspicious occasion. ಹೌದಲ್ಲ? ಎಸ್, ಅದು ಅವೆನಿದ ಪ್ರೆಸಿಡೆಂಟ್ ವರ್ಗಾಸ್. ಅದು ಲಾಸ್ಟ್ ಲೆಸನ್ ಎಂಡ್ ಬರ್ತದೆ ಪೂರ್ಣ. 7th question. In Japan, making fearful noise while eating soup signifies appreciation. It is a sign of appreciation. Who appreciates? The person who enjoys food. Whom he appreciates? He appreciates the hostess who has prepared that food, soup. ಏನು ಚಲೋ ಮಾಡಿರಿ ನೀವು ಈ ಸೂಪ್ನ ಅಂಥೇಳಿ ಹೇಳಬೇಕಂತಂದ್ರೆ ಬಾಯಿಂದ ದೊಡ್ಡ ಪ್ರಮಾಣದ ಫಿಯರ್ಫುಲ್ ನಾಯ್ಸನ್ನು ತಿನ್ನುವಾಗ ಸಪ್ಲ ಮಾಡಿಬಿಟ್ರೆ ಸಾಕು.
ಅದೊಂದು ಸೈನ್ ಆಫ್ ಅಪ್ರಿಷಿಯೇಷನ್. ದೆನ್ ದ ಹೋಸ್ಟೆಸ್ ವಿಲ್ ಬಿ ಪ್ಲೀಸ್ಡ್. ಅದರ್ವೈಸ್ ಯು ವಿಲ್ ಬಿ ಕನ್ಸಿಡರ್ಡ್ ಅನ್ಕಲ್ಚರ್ಡ್ ಲೌಟ್. ಜಪಾನ್ದಲ್ಲಿ. ನಮ್ಮಲ್ಲಿ ಹಾಗೇನಾದ್ರು ಮಾಡ್ಲಿಕ್ಕೆ ಹೋದ್ರೆ ರಿವರ್ಸ್ ಅದ ರೀ ಕೇಸ್. 8th, ದ ಲೈಫ್ ಆಫ್ ಡ್ಯಾಶ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್. ಹಜಾರ್ಡಸ್ ಅಂದ್ರೆ ಗೊತ್ತಿಲ್ಲ ನಿಮಗೆ, ಡೇಂಜರಸ್ ಅಂತೇಳಿ. ಶೇಕ್ಸ್ಪಿಯರ್ ಅವರು ಮರ್ಚೆಂಟ್ ಆಫ್ ವೆನಿಸ್ ನಾಟಕದಲ್ಲಿ ಹೇಳ್ತಾರೆ, ಲೈಫ್ ಈಸ್ ನಾಟ್ ಇನ್ ಗೇನಿಂಗ್ ಆ್ಯಂಡ್ ಗೆಟಿಂಗ್, ಲವ್ ಈಸ್ ನಾಟ್ ಇನ್ ಗೇನಿಂಗ್ ಆ್ಯಂಡ್ ಗೆಟಿಂಗ್, ಬಟ್ ಇಟ್ ಈಸ್ ಇನ್ ಟೇಕಿಂಗ್ ಹಜಾರ್ಡ್ ಅಂತೇಳಿ. ಯಾರ ಲೈಫ್ ದಿನಾಲೂ ಹೆಚ್ಚೆಚ್ಚು ಹಜಾರ್ಡಸ್ ಆಗ್ಲಿಕ್ಕೆ ಅಂದ್ರೆ ಪೆಡಸ್ಟ್ರಿಯನ್ಸ್. ಕಾರಣ ಗೊತ್ತದ ನಿಮಗೆ, ಯಾಕಂದ್ರೆ ಎವ್ರಿ ಡೇ ದ ನಂಬರ್ ಆಫ್ ಕಾರ್ಸ್ ಈಸ್ ಗ್ರೇಟ್ಲಿ ಇನ್ಕ್ರೀಸಿಂಗ್ ವಿತ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್. ಹಾಗಾಗಿ ರೋಡ್ ತುಂಬೆಲ್ಲ ಕಾರುಗಳಾದರೆ ಪಾದಚಾರಿಗಳು ಎಲ್ಲೆಡ್ಡಬೇಕು. ಮಣಿ ಬಿಟ್ಟವರು ಹೊಳ್ಳಿ ಮಣಿ ಮುಟ್ತೀವಂತ ಗ್ಯಾರಂಟಿ ಇಲ್ಲ. ಹಾಗಾಗಿ ಏನಾಗಿದೆ ಅಂದರೆ ಮತ್ತೆ ಬೇರೆ ಅಲ್ಲೇ ಫೇರ್ ಗೇಮ್ ಬೇರೆ ಆಡ್ತಾರೆ ಡ್ರೈವರು ಪೆಡಸ್ಟ್ರಿಯನ್. ಯಾವಾಗ ಈ ಪ್ಯಾಸೆಂಜರ್ ಮನಿ ಮುಟ್ತಾನೋ ಇಲ್ಲ ಗೊತ್ತಿಲ್ಲ. ಹಾಗಾಗಿ ದ ಲೈಫ್ ಆಫ್ ಎ ಪೆಡಸ್ಟ್ರಿಯನ್ ಈಸ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಎವ್ರಿ ಡೇ ಇನ್ ಬ್ರಾಜಿಲ್. 9th, ದ ಮೆನಿಯಾ which the writer notices in Japan is for bowing. Kissing, shaking hand, silly things ಅಂತ ಕನ್ಸಿಡರ್ ಮಾಡ್ಯಾರ. ಬ್ಯಾಡ್ and silly ಅಂದಾರ. ಬಟ್ Japanese people have mania for bowing. Okay. 10th, which attitude of the Japanese has double function? Courtesy has double function. First question ದಾಗ ಬಂದಿದೆ, ಫಸ್ಟ್ ಆರ್ ಸೆಕೆಂಡ್ ಕ್ವಶನ್ದಲ್ಲಿ. courtesy is a courtesy and it is a substitute to privacy ಅಂತೇಳಿ. ಅದರ ಮೀನಿಂಗ್ ನಿಮ್ಗೆ ಗೊತ್ತಿರ್ಬೇಕಲ್ರಿ. courtesy ಅಂತಂದ್ರೆ ಒಂದು ಸಭ್ಯತೆ ರೀ. ಸಬ್ಸ್ಟಿಟ್ಯೂಟ್ ಪ್ರೈವಸಿ ಅಂತಂದ್ರೆ ಲವ್ ಕ್ವಾರಲ್ಸ್ಗಳನ್ನು, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನ ಪಬ್ಲಿಕ್ ಪ್ಲೇಸ್ನಲ್ಲಿ ನೀನು ಮಾತಾಡಲಿಕ್ಕೆ ಅವಕಾಶ ಇತ್ತಲ್ಲಿ ಜಪಾನ್ದಲ್ಲಿ. ಯಾಕಂತ ಕೇಳಿದ್ರೆ ಜನ ಅದನ್ನು ಕೇಳಿಸ್ಕೋಬಹುದು, ಆದರೆ ಕೇಳಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅದೊಂದು ಕರ್ಟ್ಸಿ. ಹಿಂಗೆ ಒಂದು ರೀತಿ ನೋಡಿದ್ರೆ ಅವ್ರ ಪಾಲಿಗೆ ಕರ್ಟ್ಸಿ, ಯಾರು ಅದನ್ನು ಪಾಲಿಸ್ತಾರೋ ಅವ್ರ ಪಾಲಿಗೆ ಅದು ಕರ್ಟ್ಸಿ. ಆದರೆ ಯಾರಿಗೆ ಅದರಿಂದ ಡಿಸ್ಟರ್ಬ್ ಆಗಲ್ಪಡೋದಿಲ್ಲ ಅವ್ರ ಪಾಲಿಗೆ ಅದು ಸಬ್ಸ್ಟಿಟ್ಯೂಟ್ ಪ್ರೈವಸಿ ಆಗ್ತದೆ. ದಿಸ್ ಈಸ್ ಹೌ ಕರ್ಟ್ಸಿ ಡಸ್ ಡಬಲ್ ಫಂಕ್ಷನ್. courtesy is a courtesy and it is a substitute to privacy ಅಂತ. 2 mark questions ಭಾಳ ಕೇಳ್ತಾರೆ ಇದ್ರು. ನೆಕ್ಸ್ಟ್ 11th question, complete the analogy with reference to Japan and Brazil through a traveler's eye. ಡ್ರೈವರ್ ಹಂಟರ್ ಆಗ್ತಾರೆ, ಪೆಡಸ್ಟ್ರಿಯನ್ನು ಪ್ರೇ ಆಗ್ತಾರೆ. ಹಂಟರ್ ಅಂಡ್ ಪ್ರೇ ಗೇಮ್ ಅದು. ಪ್ರೇ ಅಂದ್ರೆ PREY ಪ್ರೇ, ಬಲಿಪಶು ಅಂತೇಳಿ. ಈ ಪ್ರೇ ಬೇರೆ ರೀ, ಪ್ರಾರ್ಥಿಸು ಅಂತ ಆಗ್ತೈತಿ. ಪ್ರೇ ಆಗ್ಬೇಕಿದು ಅಂದ್ರೆ ಈಗ ಬರ್ಡ್ ಆಫ್ ಪ್ರೇ ಅಂತಾರ ಈಗಲ್ಗ. ಯಾಕಂದ್ರೆ ಅದು ಹಂಟಿಂಗ್ ಮಾಡ್ತದ ಸ್ನೇಕ್ಸನ್ನು. ಸ್ನೇಕ್ ಪ್ರೇ ಆಗ್ತದ, ಹಂಟರು ಈಗಲ್ಲ ಆಗ್ತದೆ. ಹಂಗಿಲ್ಲ ಕಾರ್ ಡ್ರೈವರ್ ಏನಾಗ್ತಾನೆ ಬ್ರೆಜಿಲ್ದೊಳಗಿದು, ಅವನಿಗೆ ಚೇಸ್ ಮಾಡ್ಕೊಂಡು ಹೋಗ್ತಾನೆ. ಏಮ್ ಆ್ಯಂಡ್ ಎಕ್ಸಲರೇಟ್ ಅಂತೇಳಿ. ಯಾರು ಡ್ರೈವರ್ ಯಾರಿಗೆ ಏನ್ ಮಾಡ್ತಾನ ಪೆಡಸ್ಟ್ರಿಯನ್. ಹಾಗಾಗಿ ಕಾರ್ ಡ್ರೈವರ್ ಹಂಟರ್ ಆಗ್ತಾನ, ಪೆಡಸ್ಟ್ರಿಯನ್ ಪ್ರೇ ಆಗ್ತಾನ. 12th question, consider the 2 statements from the lesson Japan and Brazil through a traveler's eye and answer the questions that follows. Okay sir. Statement, motor cars are extremely expensive in Brazil. ಹೌದು. Yet we can see cars in front of every house, as if cars are distributed free of charge to all and sundry in Brazil ಅನ್ನುವಂಗೆ ಕಾಣಿಸ್ಕೋತದೆ. ಕಾರ್ಸ್ಗಳು ಯಾಕೆ ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ ಆಗ್ತವೆ ಅಂತ ಕೇಳಿದ್ರೆ ಇಂಪೋರ್ಟ್ ಡ್ಯೂಟಿ ಅಂದರೆ ಟ್ಯಾಕ್ಸ್ ಇದಲ್ಲ. ಇಂಪೋರ್ಟ್ ಡ್ಯೂಟೀಸ್ ಆರ್ ಕ್ರಿಪ್ಲಿಂಗ್ ಆ್ಯಂಡ್ ಮರ್ಡರಸ್. ಅಂದರೆ ಟ್ಯಾಕ್ಸ್ ನೀ ಕಟ್ಟಿದ್ಯಾ ಅಂತಂದ್ರೆ ನಿನ್ನ ಪ್ರಗತಿ ಒಳಗೆ ಕ್ರಿಪ್ಲಿಂಗ್ ಸ್ಟಾರ್ಟರ್. ಕ್ರಿಪ್ಲಿಂಗ್ ಅಂದ್ರೆ ಕುಂಟು. ನೀನು ಸ್ಪೀಡಾಗಿ ಹೋಗುವಂಥ ವ್ಯಕ್ತಿ ನೀನೇನಾದರೂ ಕಾರ್ ತೊಗೊಂಡಿ ಅಂದ್ರೆ
ನೀನು ಅಲ್ಲಿ ಕುಂಟಾಕ್ ಚಲ್ ಮಾಡ್ಬೇಕಾಗ್ತೈತಿ ನಿನ್ನ ಎಕನಾಮಿಕಲ್ ಕಂಡೀಷನ್ದೊಳಗೆ. ಆ್ಯಂಡ್ ಒಂದು ರೀತಿ ನೋಡಿದ್ರೆ ನಿನ್ನ ಮರ್ಡ್ರ್ ಆದಂಗೆ ರೀ ಕಾರ್ಡ್ ತೊಗೊಂಡ್ರೆ. ಹಿಂಗದು. ಇಂಪೋರ್ಟ್ ಡ್ಯೂಟಿ ಕಟ್ಟಿದೆ ಅಂತಂದ್ರೆ, ಇಂಪೋರ್ಟ್ ಡ್ಯೂಟೀಸ್ನಿ ಕಟ್ಟಿದೆ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಿಂದು ಕ್ರಿಪ್ಲಿಂಗ್ ಪ್ರಗತಿ ಒಳಗೆ ನಿಂದು ಮರ್ಡ್ರಸ್ ಆದಂಗ್ರೆ. ಅದು ಆ ಸೆನ್ಸ್ನೊಳಗೆ ಇಂಪೋರ್ಟ್ ಅಂದರೆ ಹೆವಿ import duties are heavy. Because of heavy import duties, cars become extremely expensive in Brazil. ಎರಡು ಕರೆಕ್ಟ್ ಅಲ್ಲ ಇದು. ಬೋತ್ ಸ್ಟೇಟ್ಮೆಂಟ್ಸ್ ಅಂಡ್ ರೀಸನ್ ಆರ್ ಇನ್ಕರೆಕ್ಟ್ ಅಂತಾರ. ಬೋತ್ ಬರ್ರಿ. ಬೋತ್ ಸ್ಟೇಟ್ಮೆಂಟ್ ಅಂಡ್ ರೀಸನ್ ಆರ್ ಕರೆಕ್ಟ್. ಇದು ಕರೆಕ್ಟ್ ಆಗ್ತದೆ. ಇದು ಕರೆಕ್ಟ್ ಆಗ್ತದೆ. 13th ಕ್ವಶನ್. ದ ಪೇಮೆಂಟ್ಸ್ ಆಫ್ ಡ್ಯಾಶ್ ಬಂದಿತ್ತಲ್ಲ ಹಿಂದ್ಕೊಂದ್ಸಲ. ಕೋಪಕೋಬಣ್ಣ ಆರ್ ಡೆಕೋರೇಟೆಡ್ ವಿತ್ ಬ್ಯೂಟಿಫುಲ್ ಬ್ಲ್ಯಾಕ್ ಮೊಸಾಯಿಕ್ಸ್ ಅಕಾರ್ಡಿಂಗ್ ಟು ನಿಕೇಶ್. ಬ್ರಾಜಿಲ್ ದೇಶದೊಳಗಾದ್ರಿ ಇದು. ಕೋಪಕೋಬಣ್ಣ ಇದು ವರ್ಸ್ಟ್ ಪ್ಲೇಸ್, ಟ್ರಾಫಿಕ್ ವರ್ಸ್ಟ್ ಪ್ಲೇಸ್ ಅಂತಂದ್ರೆ ಅವೆನಿದ ಪ್ರೆಸಿಡೆಂಟೆ ವರ್ಗಾಸ್. ಪೇಮೆಂಟ್ಸ್ ಆಫ್ ಕೋಪಕೋಬಮ್ಮ ಆರ್ ಡೆಕೋರೇಟೆಡ್ ವಿತ್ ಬ್ಲ್ಯಾಕ್ mosaic, beautiful black mosaics. Okay. 14th question. According to George Mikesh, in Japan, eating soup is a sign of appreciation. ಅದು ಮ್ಯಾನರ್ ಎಡೋರ್ ಆಫ್ ಮ್ಯಾನರ್ ತುಂಬಬೇಕು ನಾವಿಲ್ಲಿ. ಈಟಿಂಗ್ ಸೂಪ್ ಅಂದ್ಕೊಳ್ಳೇನ ಕರೆಕ್ಟ್ ಅಂತ ಅನಿಸ್ತದೆ. ನನಗೂ ಅನಿಸ್ತಿದ್ಲಿ ಏನಪ್ಪ ಬ್ಲ್ಯಾಂಕ್ ಇಲ್ಲೇನು ತುಂಬೋದೈತಿ ಅಂತ ಹೇಳಿ. ಈಟಿಂಗ್ ಸೂಪ್ ಹೌ? ಸೂಪ್ ತಿನ್ನೋದಲ್ಲ, ತಿನ್ನೋ ವೇಳೆಯೊಳಗೆ ಮಾಡುವಂಥ ಫಿಯರ್ಫುಲ್ ನಾಯ್ಸ್ ಐತಲ್ಲ ಅದು. ಈಟಿಂಗ್ ಸೂಪ್ ತಿನ್ನೋದು ಸೈನ್ ಆಫ್ ಅಪ್ರಿಷಿಯೇಷನ್ ಅಲ್ಲ. ಫಿಯರ್ಫುಲ್ ನಾಯ್ಸ್ ಮಾಡೋದು ಸೈನ್ ಆಫ್ ಅಪ್ರಿಷಿಯೇಷನು. ಈಟಿಂಗ್ ಸೂಪ್ ಹೆಂಗೆ ತಿನ್ನಬೇಕು, ಈಟಿಂಗ್ ಸೂಪನ್ನು ಹೆಂಗೆ ಮಾಡಬೇಕು ಅಂದರೆ ವಿತ್ ಫಿಯರ್ಫುಲ್ ನಾಯ್ಸ್ ಮಾಡಿದ್ರೆ ಇಟ್ ಈಸ್ ಅ ಸೈನ್ ಆಫ್ ಅಪ್ರಿಷಿಯೇಷನು. ಆಗಲೇ ಹೇಳಿದ್ನಲ್ಲ, ಯಾರು ಅಪ್ರಿಸಿಯೇಟ್ ಮಾಡ್ತಾರ, ಯಾರನ್ನು ಅಪ್ರಿಸಿಯೇಟ್ ಮಾಡ್ತಾರ, ಹೆಂಗೆ ಅಪ್ರಿಸಿಯೇಟ್ ಮಾಡ್ತಾರ ಅಂತ ಹೇಳಿ. 15th question. Complete the analogy with reference to Japan and Brazil through a traveler's eye. ಬರ್ರಿ ನೋಡೋಣ. ಪೆಡಸ್ಟ್ರಿಯನ್ ಇದು ಆಗಲೇ ರಿವರ್ಸ್ ಬಂದಿದೆ ಅಲ್ರಿ ಇದು. ಪೆಡಸ್ಟ್ರಿಯನ್ ಪ್ರೇ ಆಗ್ತಾರ, ಡ್ರೈವರ್ ಹಂಟರ್ ಆಗ್ತಾರೆ. ರಿವರ್ಸ್ ಮಾಡೋದು. ಆಗಲೇ ಇದು ಮೊದಲು ಕೊಟ್ಟು ಇದು ನಂತರ ಕೊಟ್ಟು. ಲಾಸ್ಟ್ ಕ್ವಶನ್. George Mikesh in Japan and Brazil through a traveler's eye says that Boeing dash in Japan. Boeing has a complicated hierarchy. ಇದು ಕರೆಕ್ಟ್ ಆಗ್ತದೆ. ಅಷ್ಟು ಈಜಿ ಅಲ್ಲ ಬೋವಿಂಗ್. ಒಂದು ಹೈರಾರ್ಕಿ ಅಂದ್ರೆ ಗೊತ್ತತ್ತಲ್ರಿ, ಈ ರ್ಯಾಂಕ್ಸ್ ರೀ. ಈ ಒಂದು ಕಾಲೇಜ್ ಒಳಗೆ ಪ್ಯೂನ್, ಕ್ಲಾರ್ಕ್, ಲೆಕ್ಚರರ್, ಸೀನಿಯರ್ ಲೆಕ್ಚರರ್, ಪ್ರಿನ್ಸಿಪಾಲ್, ಹೈರಾರ್ಕಿ ಇದೆಯಲ್ಲ. ಹೈರಾರ್ಕಿ ಇವೆಲ್ಲ ಮಿಲಿಟರಿ ಒಳಗೆ ಅದ ರೀ, ನೇವಿ ಒಳಗೆ ಅದ ರೀ, ಆರ್ಮಿ, ಏರ್ಫೋರ್ಸು, ಇವನ್ ಫ್ಯಾಮಿಲಿ ಒಳಗೂ ಇರ್ತದೆ ರೀ. ಚಿಕ್ಕವರಿಗೆ ಚಿಕ್ಕ ಸ್ಥಾನಮಾನ, ದೊಡ್ಡವರಿಗೆ ದೊಡ್ಡ ಸ್ಥಾನಮಾನ. ಇದನ್ನ ಹೈರಾರ್ಕಿ ಅಂತ ಕರೀತಾರೆ. ಜಪಾನ್ದೊಳಗೆ ಬೋವಿಂಗ್ ಮಾಡಬೇಕಾದ್ರೆ ಹೈರಾರ್ಕಿ ನೋಡ್ಕೊಂಡು ಬೋವಿಂಗ್ ಮಾಡ್ತಾರೆ. ಹೌ ಲಾಂಗ್, ಹೌ ಮಚ್. ಆದ್ದರಿಂದ ಅಷ್ಟು ಈಜಿ ಇಲ್ಲ ಅದು. ಇಟ್ ಈಸ್ ಇನ್ನಿಮಿಟೇಬಲ್ ಅಂತ ಕರೀತಾರೆ. ಇನ್ನಿಮಿಟೇಬಲ್ ಅಂದ್ರೆ ದಟ್ ಕೆನಾಟ್ ಬಿ ಕಾಪಿಡ್. ಹೌದಲ್ಲ, ಯಾರಿಗೂ ಬೇರೆಯವರಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಬಟ್ ದೇ ಡೂ ಇಟ್ ಮೋಸ್ಟ್ ನ್ಯಾಚುರಲಿ. ಅದಲ್ಲ, ಅದಕ್ಕೆ ಬೋವಿಂಗ್ ಹ್ಯಾಸ್ ಎ ಸಿಂಪ್ಲಿಫೈಡ್ ಮಾಡೋದ್ನಲ್ಲ, ಕಾಂಪ್ಲಿಕೇಟೆಡ್ ಇರೋದು. ಐ ಆಮ್ ಸಾರಿ ಫ್ರೆಂಡ್, ಇದು ಎತ್ತ ನೋಡ್ಕೊಂತ ಮಾತಾಡ್ಕೊಂತ ಏನೋ ಮಾಡಿಬಿಟ್ಟೆ ನಾನು. ಸಾರಿ, ನಾನೇನೋ ತಪ್ಪು ಮಾಡಿದೆ ಫ್ರೆಂಡ್. ಸಿಂಪ್ಲಿಫೈಡ್ ಹೈರಾರ್ಕಿ ಅನ್ನಲ್ರಿ, ಸಿಂಪ್ಲಿಫೈಡ್ ಹೈರಾರ್ಕಿ ಅಲ್ಲದು. ಆಕ್ಚುಲಿ ಅದು ಕಾಂಪ್ಲಿಕೇಟೆಡ್ ಹೈರಾರ್ಕಿ. ಇದು ಆಗ್ಬೇಕಾಗಿತ್ತು. ಮಾತಿನ ಕಡೆ, ಎಕ್ಸ್ಪ್ಲನೇಷನ್ ಕಡೆ ಗಮನ ಬಿಟ್ಟುಬಿಟ್ಟೆ ನಾನು. ಈ ಕಡೆ ಗಮನ ಕಡಿಮೆ ಆಯಿತು. ಓಕೆ, ಸರಿ ಅಪ್ಪಿ, ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನೋಡ್ತಾ ಇರ್ರಿ. ಇದು ಈ ಮುಗಿಸ್ಬಿಡ್ತೀನಿ ಫ್ರೆಂಡ್ಸ್. ಈ ಇನ್ನೊಂದು ಇದು 11th ವಿಡಿಯೋ, 11th ಯೂನಿಟ್ ಅಂತ ಅನ್ಕೋತೀನಿ. ದಿಸ್ ಈಸ್ ದ 11th. ಓಕೆ, 12th, 13th, 14th
ಇನ್ನು 3 ಯೂನಿಟ್ಸ್ ಅದಾವೆ. ಅದೊಂದು 3 ಯೂನಿಟ್ಸ್ ಮುಗಿಸಿ ಬಿಡ್ತೀನಿ ಇವತ್ತು. ಓಕೆ, ಮುಗಿಸಿ ನಿಮ್ಗೆ ಆರಾಮಾಗಿ ನೋಡ್ಕೊಡ್ರಿ ನೀವು. ನೆಕ್ಸ್ಟ್ ಮತ್ತೆ ನೋಡ್ತೀನಿ. 2 ಮಾರ್ಕ್ ಕ್ವಶನ್ಸ್ಗೆ ಹೋಗ್ಬೋದು, ಇಲ್ಲ ಗ್ರಾಮರಿಗೆ ಹೋಗ್ಬೋದು. ಓಕೆ, ವೇಟ್ ಮಾಡ್ತೀರಿ ಫ್ರೆಂಡ್ಸ್. ಥ್ಯಾಂಕ್ ಯು.